ಭಯ ನನ್ನ ಭಯ ಬೀಳಿಸ್ತಂತೆ, ಅದು 10 ನಿಮಿಷದಲ್ಲಿ. ಹೇಗ ಅಣ್ಣ, ಗುಮ್ಮ ಬಂತು ಅಂತ ಭಯ ಬೀಳಕ್ಕೆ ನೀವೇನ್ ಮಗುನ? ಅದೇ ಅಲ್ವಾ, ನಾನೇನ್ ಮಗುನ? ಏನಪ್ಪ? ಹಲೋ ಅಜಯ್, ಹಾಸ್ಪಿಟಲ್ ತಾನೇ ಇದೆಯಾ? ಯಾರು ಹೇಳಿದ್ದು? ಒಳ್ಳೆ ಫಾರಿನ್ ಟಿಂಗ್ ಟಾಂಗ್ ಜೊತೆ ಪಬ್ಬಲ್ಲಿ. ಈಗ ಯಾಕೋ ಪಬ್ಗೆ ಹೋಗಿದ್ಯಾ? ಮತ್ತಿನ್ನೇನಪ್ಪ, ಗಂಟೆಗೆ ಮುಂಚೆ ನನ್ನ ಪೊಸಿಷನ್ ನೋಡಿ ಈಗ ಎಲ್ಲಿದ್ಯಾ ಅಂತ ಕೇಳ್ತಿದ್ಯಲ್ಲ. ಏನೋ ಕೇಳ್ದೆ, ಅದಕ್ಕೆ ಸುಳ್ಳು ಹೇಳ್ಬಿಡದ? ಹೇಗಿದ್ಯಾ ಅಂತ ವಿಚಾರಿಸ್ಲುಬಾರ್ದ? ಯಾಕಪ್ಪ, ಏನೋ ಟೆನ್ಷನ್ ಆಗಿರೋ ತರ ಇದೆ? ಟೆನ್ಷನ್? ನೋ 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 ನೋ, ಟೆನ್ಷನ್ ಇಲ್ಲ, ಏನಿಲ್ಲ. ನೀ ಫೋನ್ ಇಡು, ಫೋನ್ ಇಡು, ಫೋನ್ ಇಡು. ಹಲೋ ಬೆತ್ತಗಡೆ, ನಿನ್ನಾಗೆ ಫ್ಯಾಮಿಲಿಗಳನ್ನ ಕಿಡ್ನಾಪ್ ಮಾಡಿ ಆಟ ಆಡೋ ಅಂತ 3rd ಗ್ರೇಡರ್ ರೋಡಿ ನಾನಲ್ಲ. ನಂದೇನೇ ಇದ್ರು ಸ್ಟ್ರೇಟ್ ಫಾರ್ವರ್ಡ್. ನಿನ್ಗೀಗ ಏನಿಗೆ ಫೋನ್ ಮಾಡಿದೆ ಅಂತಂದ್ರೆ, ನಿನ್ನ ಹತ್ರ ಇನ್ನು ಕೇವಲ 5 ನಿಮಿಷ ಇದೆ ಅಂತ ಹೇಳೋದಕ್ಕೆ. ಇವನೇನೋ ನನಗೆ ಟೈಮ್ ಹೇಳ್ತಿದ್ದಾನೆ. ಯಾಕೆ ಬೆವರ್ತಾ ಇದೀಯಾ? ನೀವು ಬೆವರ್ತಾ ಇದ್ರಲ್ಲಣ್ಣ. ನಾನಾ? ಅಲ್ವೋ, ಈ ಭಯ ಹೇಗ್ ಶುರು ಆಗುತ್ತೆ? ಭಯ ಹೇಗ್ ಶುರು ಆಗುತ್ತೆ? ನಾ ಡೌಟ್ ಇಂದ ಶುರು ಆಗುತ್ತಣ್ಣ. ಅದೆಲ್ಲ ಇಲ್ಲ ಅಣ್ಣ, ಇನ್ನು 1 ನಿಮಿಷ ಇರೋದು. ಇವನೇನು ಟೈಮ್ ಅಂತ ಟೆನ್ಷನ್ ಕೊಡ್ಬೇಡ್ವೋ? ಅಣ್ಣ, ಸೊಳ್ಳೆ ಔಷಧಿ ಬಿಡ್ತಾವ್ರೆ. ಗ್ಲಾಸ್ ಎತ್ತು, ಗ್ಲಾಸ್ ಎತ್ತು. ರೋಡೇ ಕಾಣಿಸ್ತಾ ಇಲ್ಲ ಅಣ್ಣ. ಗಾಡಿ ನಿಲ್ಲಿಸ್ರು. ಇನ್ನು 5 ಸೆಕೆಂಡ್ ಇರೋದಣ್ಣ. 5 ಸೆಕೆಂಡ್. ಅಣ್ಣ, ಯಾರೋ ಭಯ ಪಡಿಸಕ್ಕೆ ಮಕ್ಕಳ ತರ ಗ್ಲಾಸ್ ಹೊಡೆದು ಹೋಗಿದ್ರಣ್ಣ. ಇಲ್ಲ, ಅವನು ಏನೋ ಮಾಡ್ದ ಅವನು. ಹಲೋ ಕೊಣತ್ತೋರ್, ಸಾಯೋಕ್ ಮುಂಚೆ ತಮಟೆ ಶಬ್ದ ಕೇಳಿಸ್ಕೊಳ್ತಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀನೇ ಕಣ. ಕಂಗ್ರಾಟ್ಸ್. ಏನೋ ಮಾಡ್ದೆ? ನೋಡ್ದ ಭಯ ಅಂದ್ರೆ ಹೇಗಿರುತ್ತೆ ಅಂತ? ಇಳಿದ್ಮೇಲೂ ಗೊತ್ತಾಗ್ಲಿಲ್ಲ ನನಗೆ. ಏನದು? ಕೈ ಒಳಗಡೆ ಇಳ್ದಿದ್ದು ಕತ್ತಿಯಲ್ಲೋ ತಗಡು, ಒಂದು ಚಿಕ್ಕ ಸೂಜಿ, ಪಾಯ್ಸನ್. ಈ 12 ಗಂಟೆ ಅಷ್ಟೇನೆ ಅದ್ ನಿನ್ ಮೈಯೆಲ್ಲ ಹರಡ್ಕೊಂಡು ಆಮೇಲೆ ಬರೀ ತಮಟೆನೆ. ಏನ್ ಹೇಳ್ತಾ ಇದೀಯಾ? ನಾನ್ ಹೇಳ್ದಾಗ ಮಾಡಿದ್ರೆ ನೀನ್ ಸಾಯ್ದೇರಾಗ ನಾನ್ ನೋಡ್ಕೊಳ್ತೀನಿ. ನಾನ್ ಸತ್ರು ನೀನ್ ಹೇಳಿದ್ ಮಾಡಲ್ವಾ? ಇದಪ್ಪ ಜೋಕು ಅಂದ್ರೆ. ಲೇ ಕೊಣತ್ತೋರ್, ಮಾಡ್ದೇ ಇದ್ರೆ ಸಾಯಲ್ವೇನೋ? ಏನ್ ಮಾಡ್ಬೇಕು ಹೇಳೋ? ಅದನ್ನ ನಮ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತೀನಿ. ಬಾಯ್. ಹಲೋ ಹಲೋ, ಗಾಡಿ ತೆಗಿರೋ. ಅಣ್ಣ, ಎಲ್ಲಿಗಣ ಹೋಗ್ಬೇಕು? ಸ್ಮಶಾನಕ್ಕೆ, ಆಸ್ಪತ್ರೆಗೆ. ಮಗ ಅಲ್ಲೇ ವಾಟ್ ಕ್ಯಾನ್ ಐ ಡು ಫಾರ್ ಯು? ಬ್ಲಡ್ ಟೆಸ್ಟ್ ಎಲ್ಲಿ ಬರ್ತಾರೆ? ಫಸ್ಟ್ ಫ್ಲೋರ್. ಬ್ಲಡ್ ಟೆಸ್ಟ್ ಬಿಡಿ. ಬ್ಲಡ್ ಟೆಸ್ಟ್ ಕ್ಯೂನಲ್ಲಿ ಬನ್ನಿ ಸರ್, ಕ್ಯೂನಲ್ಲಿ ಬನ್ನಿ. ಈ ಕ್ಯೂನಲ್ಲ, ಬ್ಲಡ್ ಟೆಸ್ಟ್ ಮಾಡು. ಬೇಗ ತೆಗಿ ಬೇಗ. ಯಾವ ಡಬ್ಬ ಹಾಸ್ಪಿಟ್ಲಿಯಾ? ಒಂದ್ ಬ್ಲಡ್ ರಿಪೋರ್ಟ್ ತೆಗಿಯಕ್ಕೆ ಇಷ್ಟೊತ್ತ? ಕಮ್ ಆನ್, ಕ್ವಿಕ್, ಫಾಸ್ಟ್. ಫಸ್ಟ್ ಟೈಮಾ? ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಪಾಸಿಟಿವ್ ಬೇಡ. ಏನ್ ಮಾತಾಡ್ತಾ ಇದೀಯಾ? ನಿಮ್ಗೆ ಅವಾಗ ಕೆಮ್ಮು ಬರುತ್ತಾ? ಅವಾಗ ಬರುತ್ತೆ. ಕೆಮ್ಮು ಬಂದಾಗ ಇಲ್ಲಿ ನೋಯುತ್ತಾ? ಯೋ ಈಗ ಸದ್ಯಕ್ಕೆಲ್ಲ ಕಡೆ ನೋವ್ತಾ ಇದೆಯಾ? ಸರಿ, ನಿಮ್ದು ತುಂಬಾ ಫಾಸ್ಟ್ ಲೈಫಾ? ಹೌದು, ಫಾಸ್ಟ್. ಕನ್ಫರ್ಮ್ಡ್ ಬಿಡಿ. ನೋಡಿ, ನಿಮ್ಗೊಂದು ಅಡ್ವೈಸ್ ಮಾಡ್ತೀನಿ. ಬೇಕಾದ್ರೆ ಕೈ ಮಿಲಾಯಿಸಿ ಒಂದೇ ತಟ್ಟೆಲಿ ಊಟ ಮಾಡಿ, ಬೇಕಾದ್ರೆ ಒಂದೇ ಸೋಪು ಬಳಸಿ, ಇದರಿಂದ ಯಾವುದು ಅಂಟಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದೇ ಜಾಗದಲ್ಲಿ ಕೂತು ಕೋಟ್ಯಾಂತರ ರೂಪಾಯಿ ದುಡಿತೀರಾ, ಜುಜುಬಿ 1 ರೂಪಾಯಿ ಖರ್ಚು ಮಾಡಿ ಒಂದು ಕಾಂಡಮ್ ತಗೊಳಕಾಗಲ್ವಾ? ಏನ್ ಹೇಳ್ತಾ ಇದೀಯ ನೀನು? ನಾನು ಡಾಕ್ಟರ್ ಆರೋಗ್ಯ, ಏಡ್ಸ್ ಅವೇರ್ನೆಸ್ ಆಫೀಸರ್. ಏನೋ ಮಕ್ಕ ನೋಡ್ತಾ ಇದ್ದೀರಾ? ಎತ್ತಕ್ರೋ ಇವನ್ನ. ನನ್ನ ಯಾಕ್ರೆ ಎತ್ಕೊಂಡು ಹೋಗ್ತೀರಾ? ಯೂಸ್ ಕಾಂಡಮ್. ಊತಕ್ರೋ ಅವನ್ನ. ಸರ್, ವರ್ಮಾ ಅಂದ್ರೆ ನೀವೇನಾ? ಇಲ್ಲಮ್ಮ, ನಾನೇ. ಯಾಕೆ? ಒಳಗಡೆ ಡಾಕ್ಟರ್ ಕರೀತಾ ಇದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ MBBS. ಹೇಳಿ ಶಾಸ್ತ್ರಿಗಳೇ. ಅಯ್ಯಪ್ಪ, ಅತಿಥಿ ಶಾಸ್ತ್ರಿ. ಅತಿಥಿ ಶಾಸ್ತ್ರಿ, ಹೇಗಿದೆ ನಮ್ ಟ್ರೀಟ್ಮೆಂಟ್? ನರ್ಗಳೇನಾದ್ರೂ ಕೆಲಸ ಮಾಡ್ತಿದ್ಯಾ? ಪರವಾಗಿಲ್ಲ ಡಾಕ್ಟ್ರೆ, ಮನೆವರೆಗೂ ಹೋಗ್ತಾ ಇದೀನಿ. ಸುಖ ದಾಂಪತ್ಯ ನಡೆಸ್ತಿದ್ದೀರಾ ಅನ್ನಿ? ನಮ್ ತಾಯಣೆಗೂ ಇಲ್ಲ ಡಾಕ್ಟ್ರೆ, ವಾಸ್ಲರ್ಗೂ ಹೋಯ್ತೀನಿ, ಹಂಗೆ ರಿಟರ್ನ್ ಆಗ್ಬಿಡ್ತೀನಿ. ಬರ್ಬೇಕಾದ್ರೆ ಏನಾದ್ರೂ ಮನೆ ಬಾಗ್ಲ ಹಾಕ್ ಬರ್ತಿದ್ದೀರಾ ತಾನೆ? ಯಾಕೆ?
ಅಲ್ಲ ನಿಮ್ ಹೆಸರಲ್ಲೇ ಅತಿಥಿ ಅಂತಿದ್ಯಲ್ಲ, ಯಾರಾದ್ರೂ ಗೆಸ್ಟ್ ಅಪಿರೆನ್ಸ್ ಎಂಟ್ರಿ ಕೊಟ್ಬಿಡ್ತಾರೆ ಅಂತ. ಅಲ್ಲ ನೀವು ತಮಾಷೆ ಮಾಡ್ತೀರ ಈ ಸರಸಲ್ಲಪ್ಪ ಮನೇಲಾದ್ರೂ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ಲ ಶಾಸ್ತ್ರಿಗಳೇ. ಹೋಗಿ ಡಾಕ್ಟರ್. ಡಾಕ್ಟ್ರೆ ಬೇಗ ನನ್ನ ಬ್ಲಡ್ ರಿಪೋರ್ಟ್ ನೋಡಿ, ರಿಸಲ್ಟ್ ಹೇಳಿ ಡಾಕ್ಟ್ರೆ. ರಿಪೋರ್ಟ್ ಕೊಡಿ. ಹಾ ಶಾಸ್ತ್ರಿಗಳೇ, ನನಗೆ ಬೇರೆ ಪೇಷಂಟ್ ಬಂದಿದ್ದಾರೆ, ನೀವು ನಾಳೆ ಬನ್ನಿ. ಡಾಕ್ಟ್ರೆ ನನಗೆ ಮನೇಲಿ ಕರೆದು ಕಟ್ಟೆ ಹಾಕೋ ಕೆಲಸ ಏನೂ ಇಲ್ಲ, ಇಲ್ಲೇ ಇರ್ತೀನಿ. ಡಾಕ್ಟ್ರೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಬೇಗ ಓದಿ ಹೇಳಿ ಡಾಕ್ಟ್ರೆ ಪ್ಲೀಸ್. ನಿಮ್ ಹೆಸರು? ವಿಜೇಂದ್ರ ವರ್ಮಾ. ಬಾಯ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಪಕ್ಕದಲ್ಲಿ MBBS ಇದೆ. ನನ್ನ ಹಾಬೀಸು ಸ್ಟಾಂಪ್ ಕಲೆಕ್ಟಿಂಗು, ಪೆನ್ನು, ಫ್ರೆಂಡ್ಸು, ಸಿನಿಮಾ ನೋಡೋದು, ಆಗಾಗ ಈ ತರ ಪೇಷಂಟ್ಸ್ ನ ಟ್ರೀಟ್ ಮಾಡೋದು. ಇದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ? ನಂದು ಹೇಳಿ ಪ್ಲೀಸ್ ಪ್ಲೀಸ್. ನೋಡಿ, ಒಬ್ಬ ರೋಗಿನ ಪ್ರೀತಿಸದೇ ಇರೋ ಡಾಕ್ಟರ್ ಕೂಡ ಒಬ್ಬ ರೋಗಿನೇ. ಇದನ್ನ ನಾನು ಮುನಿಯಾ MBBS ಪಿಕ್ಚರ್ ನೋಡಿ ಕಲ್ತ್ಕೊಂಡಿದ್ದೀರಾ? ಮುನಿಯಾ MBBS ಅಲ್ಲ, ಮುನ್ನಾಬಾಯ್ MBBS. ನನ್ ರಿಪೋರ್ಟ್ ನೋಡಿ ಏನ್ ತಿಳ್ಕೊಂಡ್ರಿ ಅದ್ ಹೇಳಿ ಬೇಗ. ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತಿದ್ದೀರಾ ವರ್ಮ ಅವರೇ? ರಿಪೋರ್ಟ್ ಬಂದಿದೆ, ರಿಪೋರ್ಟ್ ಒಳಗೆ ಏನಿದೆ ಅಂತ ನಾನು ಹೇಳ್ತೀನಿ. ಹೇಳಿ. ಏಯ್ ಬಂಡ್ಲಿ, AC ಜಾಸ್ತಿ ಮಾಡೋಗ. ಹೋಗು ಹೋಗು. ಲೇ ಹೋಗ್ಬೇಡ, ಇಲ್ಲೇ ನೋಡ್ತಾ ಇದ್ದೀನಿ ನಿನ್ನ. ಹೈಟು 5.11, ನಾನೇ ಬ್ಲಡ್ ಗ್ರೂಪು O ಪಾಸಿಟಿವ್. ನನ್ ಗ್ರೂಪೇ ಹಾಗಾದ್ರೆ ನಿಮ್ಗೂ ನನಗೂ ದೌರ್ಬಲ್ಯ ಇದೆ ನಂಗೆ ಆಯ್ತು. ಶಾಸ್ತ್ರಿಗಳೇ, ಅಯ್ಯೋ ಡಾಕ್ಟ್ರೆ, ಇಬ್ಬರು ಬ್ಲಡ್ ಗ್ರೂಪ್ ಒಂದೇ ಅಂದ್ಮೇಲೆ ರೋಗ ಬೇರೆ ಕೇಕ್ ಸಾಧ್ಯ. ನೀವು ಫಿಕ್ಸ್ ಆಗ್ಬಿಡಿ, ನನಗ್ ಕೊಡ್ತೀರಿ ಡೋಸ್, ಇವ್ರಿಗೂ ಕೊಟ್ಬಿಡಿ, ಮ್ಯಾಟರ್ ಫಿನಿಶ್. ಶಾಸ್ತ್ರಿಗಳೇ, ಅವ್ರ ಕೈಯಲ್ಲಿ ಗನ್ ಇದೆ, ಅದು ನಿಮ್ ಕಡೆನೇ ಇದೆ. ಆ ಕಡೆ ತಿರ್ಸಿ ರಜ. ರಿಸಲ್ಟ್ ಹೇಳ್ತೀಯಲ್ವೋ? ಇದನ್ನ ದಯವಿಟ್ಟು ಒಳಗಿಟ್ಬಿಡಿ ಸರ್. ಅರ್ಧ ಗಂಟೆಯಿಂದ ನಮ್ಮ 20 ಜನ ಡಾಕ್ಟರ್ಸ್ ಕೂತು ರಿಸರ್ಚ್ ಮಾಡೋದು ಏನಪ್ಪಾ ಅಂದ್ರೆ, ನಿಮ್ಮ ದೇಹಕ್ಕೆ ಯಾರೋ ಹೆವಿ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ. ಅರ್ಧನೂ ಗೊತ್ತು, ಮುಂದೆ ಏನ್ ಮಾಡ್ಬೇಕು ಅದ್ ಹೇಳು. ಏನ್ ಮಾಡಬಾರ್ದು ಅದನ್ನೇ ನಾನು ಹೇಳ್ತೀನಿ. ಈ ರೀತಿ ಕೋಪ ಮಾಡ್ಕೊಂಬಾರ್ದು, ತಲೆ ಚಚ್ಕೋಬಾರ್ದು, ಹಿಂಗೆಲ್ಲ ಟೇಬಲ್ ಕುಟ್ಬಾರ್ದು. ಸರಿ, ಏನ್ ಮಾಡ್ಬೇಕು ಅದ್ ಹೇಳು. ಸಿಂಪಲ್ ಮ್ಯಾಟ್ರು, ಆಂಟಿಡೋಸೇಜ್ ಕೊಟ್ಬಿಟ್ರೆ ಮುಗ್ದೆ ಹೋಯ್ತು. ಅಷ್ಟೇನಾ? ಕೊಡಿ ಕೊಡಿ, ಬೇಕು ಕೊಡಿ ಬೇಗ. ಯಾಕೆ ಅರ್ಜೆಂಟು? ಬಂಡ್ಲಿ ಇಟ್ಕೋ ಅವನ್ನ. ಏಯ್ ಇವ್ರನ್ನಲ್ಲಪ್ಪ, ಇಂಜೆಕ್ಟ್ ಮಾಡ್ದವನ್ನ. ಕಾಂಬಿನೇಷನ್ ಏನಂತ ಗೊತ್ತಾದ್ರೆ ಆಂಟಿಡೋಸೇಜ್ ಕೊಡ್ಬೋದು. ಅಯ್ಯೋ ಅವ್ನು ಹೇಳಲ್ಲ ಡಾಕ್ಟ್ರೆ. ಅವ್ನ್ ಹೇಳ್ದೆ ಹೋದ್ರೆ ಇವ್ರು 11 ಗಂಟೆ ಒಳಗೆ ಅಗ್ವಾಟಕ್. ಡಾಕ್ಟ್ರೆ ಅವ್ನು 12 ಗಂಟೆ ಹೇಳ್ದ ಡಾಕ್ಟ್ರೆ. ಇಲ್ಲೇ 1 ಗಂಟೆ ಕಳ್ದೋಯ್ತಲ್ಲ. ನನ್ ಬದುಕ್ಸೋ ಬೇರೆ ದಾರಿನೇ ಇಲ್ವಾ? ಇದೆ ಗಂಟೆಗೆ 200 ml ಬ್ಲಡ್ ನಿಮ್ ಬಾಡಿಲಿ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಸೊ ಗಂಟೆಗೆ ಫ್ರೆಶ್ ಬ್ಲಡ್ ಇಂಜೆಕ್ಟ್ ಮಾಡ್ತಾ ಹೋದ್ರೆ ನೋ ಪ್ರಾಬ್ಲಮ್, ನೀವು ಬದುಕೇ ಇರ್ತೀರಾ. ಇಲ್ಲ ಅಂದ್ರೆ ಟಾರ್ಚರ್. ಸಿಯೋನೆ. ಡಾಕ್ಟ್ರೆ ಈಗಲೇ O ಪಾಸಿಟಿವ್ ಬ್ಲಡ್ ಬೇಕಂದ್ರೆ ಎಲ್ಲಿಂದ ತರ್ಲಿ ಡಾಕ್ಟ್ರೆ? ಅಯ್ಯ ನಂದು ಅದೇ ಗ್ರೂಪೇ. ಅಯ್ಯೋ ಅಯ್ಯೋ ಅಯ್ಯೋ. ಶಾಸ್ತ್ರಿಗಳೇ, ಪರಮಾತ್ಮ, ನಿಮ್ಗೆ ನರಗುಳು ವೀಕ್ನೆಸ್ ಮಾತ್ರ ಅಲ್ಲ, ಬೇರೊಂದು ವೀಕ್ನೆಸ್ ಇದೆ. ಏನ್ ತಂದೆ? ಟಂಗ್ ವೀಕ್ನೆಸ್ ಅಂದ್ರೆ ಬಾಯ್ದು. ಬ್ಲಡ್ ಗ್ರೂಪ್ ನಂದು ಅಂತೆಲ್ಲ ಒಬ್ಬೋಗ್ತಿದ್ರಲ್ಲ, ಈಗ ಉರ್ದೋಗ್ತಾ ಇತ್ತು ನೋಡಿ. ಕಣ್ಣು ಮಂಜಾಗ್ತಿದೆ ಡಾಕ್ಟ್ರೆ, ಬ್ಲಡ್ ಬೇಕು ಕೊಡಿ ಸರ್. ಡಾಕ್ಟ್ರೆ. ಆಗುತ್ತೀರಿ ಸರ್. ಅಪ್ಪ ತಂದೆ, ಶಾಸ್ತ್ರಿಗಳು ಪೈಪ್ ತುರ್ಕಿ ಗ್ಯಾಪ್ ಬರ್ದೇ ಇರೋ ತರ ಜ್ಯೂಸ್ ಕೊಡ್ತಾರು ಸರ್. ನಿಮ್ಗೆ ಇನ್ನೊಂದು ಅವರು ಬ್ಲಡ್. ಹೌದು ಸರ್. ಹಲೋ, ಅಲ್ಲೊಬ್ಬ ಇಡಿಯಟ್ ಅವನೇ, ಅವನಿಗೆ ಸ್ವಲ್ಪ ಫೋನ್ ಕೊಡಪ್ಪ. ಇಡಿಯಟಾ ಸರ್? ಇಲ್ಲಿ ಯಾರು ಇಡಿಯಟ್? ನಿಮ್ಮ ಹೆಸರು ವಿಜಯೇಂದ್ರ ವರ್ಮಾ ಅಂದ್ರೆ? ನಾನೇ. ಏನ್ ಮಾಡ್ಬೇಕು ಹೇಳಪ್ಪ. ಲೈ, ನೀನು ಜನಗಳ ಹತ್ರ ಲೂಟಿ ಮಾಡಿರೋ ದುಡ್ಡು, ಅವರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೆಲ್ಲ ಎತ್ಕೊಂಡು 1 ಗಂಟೆಲಿ ರಾಮನಗರ ಕಾಲೋನಿ ಹತ್ರ ಬಂದ್ಬಿಡು. ರಾಮನಗರ ಕಾಲನಿನ 1 ಗಂಟೆ ಅಲ್ಲ. ಟೈಮ್ ಕೊಡ್ಬೇಕಂತ ನನಗೂ ಬಹಳ ಆಸೆ, ಆದ್ರೆ ಏನ್ ಮಾಡೋದು, ನಿನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ವಲ್ಲ ಸಾವಿರಾಕಿ. ಅಲ್ಲಿ ಬಂದು ಏನ್ ಮಾಡ್ಬೇಕು ಹೇಳೋ. ಬ್ರೇಕಿಂಗ್ ನ್ಯೂಸ್, ಬ್ರೇಕ್ ನ ನಂತರ. ಮಾಡೋದು ಮಕ್ಳಿಗೆ ಏನ್ ಆಡೋದೇ ಆಡ್ತೀರಾ? ಯಾಕೋ ಸಾಧಾರಣ ಮನುಷ್ಯ ಸಿಗರೇಟ್ ಸೇದಿದ್ರೆ 5 ನಿಮಿಷ ಆಯ್ಸ್ ಕಡಿಮೆ ಆಗುತ್ತೆ, ಅಂತದ್ರಲ್ಲಿ ನೀನ್ ಸೇರ್ತಾ ಇದೀಯಾ 1 ಅವರ್. ನೀನು ಟೈಮ್ ಬೇರೆ ಇಲ್ಲ. ಸರಿಯಾಗಿ ಬಿತ್ತು, ಅವಾಗಿಂದ ಬೊಂಬಡಿ ಬಜಾಯಿಸ್ತಾ ಇದ್ದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಹಲೋ, ಆ ನಾಯಿ ನನ್ ಮಗನ ಫೋನ್ ಕೊಡೋ. ನಾಯಿ ನನ್ ಮಗನ? ನಾಯಿ ನನ್ ಮಗ ಯಾರಣ್ಣ ಇದೆ? ತಗೊಳ್ಳೆ, ಇಡಿಯಟ್ಗಿಂತ ನಾಯಿ ನನ್ನ ಮಗನೇ ಚೆನ್ನಾಗಿದೆ, ಅದೇ ಇಟ್ಕೊಂಡ್ಬಿಡು. ಇಲ್ಲಿ ಯಾಕೋ ಬರ ಕೇಳಿದೆ. ಮನೆ ನಂಬರ್ 36, ಅಲ್ಲೊಬ್ರು ವಯಸ್ಸಾದ ಮುತ್ಕೂರಿದ್ದಾರೆ, ಅವ್ರಿಗೆ 2 ಮೂಟೆ ಹಣ, ಅವ್ರ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡು. ಯಾಕೆ ಅಂದ್ರೆ ನಿನ್ನೆಲ್ಲ
ಮಾಫಿಯಾ ಸ್ಟಾರ್ಟ್ ಆಗಿದ್ದೆ ಅವ್ರ ಆಸ್ತಿ ನುಂಗಿದ ಮೇಲೆ. ಅದನ್ನೆಲ್ಲ ಕೊಟ್ಟು ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಮೋಟೋ ತಗೊಂಡ್ಬಂದ್ರೆ ನೀನಾ ಸರ್ ನಮಸ್ಕಾರ. ನೀನ್ ಯಾಕೆ ಮತ್ತೆ ಇಲ್ಲಿಗೆ ಬಂದೆ? ಇಳಿಸ್ರಲ್ಲಿ ನನ್ನ ಹತ್ರ ಏನಿಲ್ಲಪ್ಪ. ನಿಮ್ ಹಣ ತಗೊಳ್ಳಿ ಸ್ವಾಮಿ. ಅಯ್ಯೋ ನಿಮ್ ಪತ್ರ ಹಿಡ್ಕೊಳ್ಳಿ, ನಿಮ್ ಮನೆ ಪತ್ರ. ಅಯ್ಯೋ ಎಲ್ಲ ನನ್ನ ಪತ್ರಗಳೇ. 100 ವರ್ಷ ಬಾಳಪ್ಪ. 100 ತಪ್ಪಾಗಿ ವರ್ಷ ಬಾಳು. ಆಶೀರ್ವಾದ ಮಾಡ್ತಾ ಇದ್ರಲ್ಲ ಯಜಮಾನ್ರೆ. ಆ? ಆ ನಾಯಿ ನನ್ ಮಗ ಇನ್ ಬದುಕಿರೋದು 9 ಗಂಟೆ ಮಾತ್ರ. ಇಲ್ಲ ಸರ್, ನಿಮ್ದೆ. ಫೋನ್. ಅಲ್ಲ ದೇವ್ರೆ, ಚನ್ನಪಟ್ಟಣದ ಕಡೆ ತಿರ್ಗಿಸ್ಬಿಡಣ. ಓ ವಸಂತ ನಗರನಾ ಸರ್? ವಸಂತ ನಗರ ಅಂತ ಬನ್ನಿ ಸರ್, ನಮ್ ಸೆಟಪ್ ಎಲ್ಲರದು. ದೇವ್ರ ಮಂಡ್ಯ ಕಡೆ ತಿರ್ಗಿಸ್ಬಿಡಣ. ಹಾಗೆ ರಂಗನ್ ತಿಟ್ಕು ಹೋಗ್ಬೋದಾ ಕೇಳಿ, ನಾನ್ ನೋಡೇ ಇಲ್ಲ. ಫೋನ್ ಕೊಡ. ಈಗ ನನ್ನ ನರ್ರಾಡ್ಸೋ ಬದಲು ಒಂದೇ ಸಲ ಸಾಯಿಸ್ಬಿಡ. ಲೇಟ್ ಆಗಿ ಬಂದ್ರು ಒಳ್ಳೆ ಐಡಿಯಾ ಬಂತಲ್ಲ, ಅದಕ್ಕೆ ಫಿಕ್ಸ್ ಆಗ್ಬಿಡಿ. ಲೇ ಕೊಣತ್ತು, 1-2 ಮೂಟೆ ಹಾಗೆ ಅಬಲಾಶ್ರಮಕ್ಕೂ ಅನ್ಲೋಡ್ ಮಾಡ್ಬಿಡು. ಸ್ವಾಮಿಗಳೇ, ಎಲ್ಲಮ್ಮ ಸ್ವಾಮಿಗಳೇ, ನಾನ್ ನಿಮ್ಗೆ ಈ ಆಶ್ರಮಕ್ಕೆ ತುಂಬಾ ದ್ರೋಹ ಮಾಡ್ಬಿಟ್ಟಿದ್ದೀನಿ ಸ್ವಾಮಿ. ಮಕ್ಕಳಿಗೆ ತುಂಬಾ ನೋವು. ಸಾರ್ ಬೀಳ ಅಯ್ಯೋ ಡಾಕ್ಟ್ರೆ, ರಕ್ತ ಡಾಕ್ಟ್ರೆ. ಮೂಗಿಂದ ಬರ್ತಿದ್ಯಾ? ವೆರಿ ಗುಡ್. ಈಗ ಮೊದ್ಲು ಇಲ್ಲಿಂದ ಮಾತ್ರ ಇಳಿಯುತ್ತೆ, ಆಮೇಲೆ ನವರಂಧ್ರಗಳಿಂದ ಎಲ್ಲ ಇಳಿಯುತ್ತೆ. ಬಂದಿದ್ಯಾ? ಡಾಕ್ಟ್ರೆ, ನಮ್ಮನೆ ಇಲ್ಲೇ ಹತ್ರ ಹೋಗಿ ತಂದ್ಬಿಡ್ಲಾ? ಖಂಡಿತ ಬರ್ತೀರಾ? ನಮ್ಮ ಅಕ್ಕನಾಳಿಗೂ ಬರ್ತೀನಿ ಡಾಕ್ಟ್ರೆ. ಈ ತರ ಲೂಸ್ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ಬೇಡಿ. ಮೊದ್ಲು ಫುಲ್ ಆಗಿ ಬ್ಲಡ್ ಇಳಿಲಿ. ಬಾಟ್ಲಿ ಜನ ಅಲ್ಲ, ನಿಮ್ ಬಾಡಿಯಿಂದ. ನೀವೊಂದ್ ಮರ್ತಿದ್ದೀರಾ? ಇದ ಹಾ ಈ ಟೆನ್ಷನ್ ನನಗೆ ತಡ್ಕೊಳಕ್ಕಾಗಿಲ್ಲ. ಸತ್ತೆ ಸತ್ತ ಗ್ಯಾರಂಟಿ ಸತ್ತ ನೀ ರೈಟ್ ಹ್ಯಾಂಡ್. ನನ್ನ ಹೆಂಡತಿ ಫೇವ್ರೇಟ್ ಸಾಂಗ್ ಸಾರ್. ಸುಬ್ಬಲಕ್ಷ್ಮಿ ಶಾಸ್ತ್ರಿಗಳೇ, ರೈಟ್ ಟೈಪ್. ತಲೆ ಸುತ್ತಾ ಇದೆ ಡಾಕ್ಟ್ರೆ. ನೀನ್ ತಗೋದ್ ಬಿಡಿ, ಯಾವಾಗ ಪ್ರಾಣ ಹೋದ್ಮೇಲೆ. ಡಾಕ್ಟ್ರೆ, ನಂಗೆ ಇದು ಗುಡಿಯಕ್ಕಾಗದೆ ಸಾಯ್ತಾ ಇದೀನಿ ಡಾಕ್ಟ್ರೆ. ತಿಂಡಿ ತಿನ್ ಸಾಯೋದ್ಕಿಂತ ಕುಡು ಸಾಯೋದ್ ಬೆಟರ್ ಅಲ್ವಾ? ಹಾಗಾದ್ರೆ ಹೋಗೋದ್ ಗ್ಯಾರಂಟಿನಾ? ಏನ್ ನಿಮ್ಮಿಬ್ರು ಮಧ್ಯದಲ್ಲಿ ಆ ರೇಂಜ್ ಗ್ಯಾಪ್ ಇರಲ್ಲ, 2 ನಿಮಿಷ ಅಷ್ಟೇ. ಹಲೋ, ಹಾಗೆ ಪೊಲೀಸ್ ಅಕಾಡೆಮಿಗೆ ಬಂದ್ಬಿಡು. ಪೊಲೀಸರು ಅಂದ್ರೆ ಮೊದ್ಲಿಂದ ನಿಂಗೆ ಗೌರವ ಜಾಸ್ತಿ ಅಲ್ವಾ? ಅವ್ರಿಗೂ 4 ಮೂಟೆ ಕೊಟ್ಬಿಟ್ ಬಾ. ಪೊಲೀಸ್ ಅಕಾಡೆಮಿ ಅಂತೆ, ಹೋಗ್ರ. ಅದ್ರಿಂದನೇ ನಮ್ಮ ಅತ್ತೆ ಮನೆ ಇರೋದು. ನಾ ಅಲ್ಲೇ ಇಳ್ಕೊಂಡ್ಬಿಡ್ಲಾ? ಹಲೋ ಯಾವ ಕಡೆ? ಅಲ್ಲ, ಇಲ್ಲೂ ದಾರಿ ಇದೆ. ಈ ಚಮಕಲ್ಲ ನಮ್ಮ ಹತ್ರ ಬೇಡ, ಬರೀ ಶಾಸ್ತ್ರಿಗಳೇ. ನಮಸ್ಕಾರ. ಸರ್, ಇದೆಲ್ಲ ಪೊಲೀಸ್ ಫಂಡ್ ಒಪ್ಪಿಸ್ಕೊಳ್ಳಿ ಸರ್. ಏನಿದು? ಹಣ ಸರ್, ದುಡ್ಡು. ನೀವ್ ಕೊಡ್ತಾ ಇದ್ದೀರಾ? ಸರಿ ಬನ್ರಿ. ವರ್ಮನ್ ತಮ್ಮನ್ನ ದೂರ ತಳ್ತೀರೇನ್ರು? ವರ್ಮನ್ ತಮ್ಮನ್ನ ಯಾರ ಬರ್ಬಿಡ್ತಮ್ಮ? ನಾನೇ ನೆಟ್ ಕೊಟ್ಟಿಲ್ಲ, ಬಾಟ್ಲು ಇರ್ಕೊಂಡೆ. ನೀ ಅಣ್ಣ ನನ್ನ ತಮ್ಮ ಮುಗಿಯೋದು ಕತೆ ಅಷ್ಟೇ. ಶಾಸ್ತ್ರಿಗಳೇ, ಎಲ್ಲ ಸ್ವಲ್ಪ ಸೈಡ್ ಇರಮ್ಮ. ಇನ್ 3 ಗಂಟೆ ಆದ್ಮೇಲೆ ಅವ್ರು ನಿಂತಿರೋದೇನೋ, ಮಲಗಿರೋದೇ ಫೋಟೋ ತೆಗಿರಂತೆ. ಅದೆಲ್ಲ ಸರಿ, ನೀವು ದಾನ ಧರ್ಮ ಅಂತ ಮಾಡಿದೇನಕ್ಕೆ? ಸರ್, ನೀವೇ ಟೆನ್ಷನ್ ತಗೊಂತ ಇದ್ದೀರಾ? ನಾನು ಇದೀನಲ್ಲ. ದೇವ್ರು ಹೇಳ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ. ಸರ್, ಯಾರಂದ್ರಿ? ದೇವ್ರು. ಬನ್ನಿ ನೋಡಿ, ಕ್ಯಾರೆಟ್ ಇಸ್ ಎ ಡೈಮಂಡ್ ಅಂಡ್ ಇಟ್ ಆಲ್ಸೋ ಕ್ರಾಚಸ್ ಎನಿ ಸ್ಟೋನ್ಸ್. ಶಾಸ್ತ್ರಿಗಳೇ, ಪ್ರೆಸ್ ಸ್ಟೋರ್ ಹೋಗೋರ್ಗು ಆ PPS ಬಾಗಿ ಕೊಡಿ. ಆಯ್ತಪ್ಪ, ಕೊಡಪ್ಪ. ನೀವು ರಾಜಕೀಯಕ್ಕೆ ಬರ್ತಾ ಇದ್ದೀರಾ? ಬರಲ್ಲ, ಯಾಕೆ? ಅಷ್ಟು ಟೈಮ್ ಇಲ್ಲ ಸರ್. ಎಲೆಕ್ಷನ್ ಅವ್ರದ್ದು ಎಲೆಕ್ಷನ್ ಮುಗ್ದೋಯ್ತು. 12 ಗಂಟೆಯಿಂದ ಕೌಂಟಿಂಗ್ ನಡೀತಿದೆ. ಇನ್ 3 ಗಂಟೆ ಆದ್ಮೇಲೆ ತಾವೆಲ್ಲ ಬಂದ್ರೆ ಹೂನಾರ ಹಾಕ್ಬೋದು. ಅಲ್ಲ ಸರ್, ಅದು ನೋ ಮೋರ್ ಕ್ವಶನ್ಸ್. ನಿನ್ ಹೆಸರೇನಮ್ಮ? ಮುಮ್ತಾಜ್ ಸರ್. ಕ್ಯಾಮ್ರಾಮನ್ ಮುಮ್ತಾಜ್ ಜೊತೆ ಡಾಕ್ಟರ್ ಕೃಷ್ಣಮೂರ್ತಿ, MBBS, FRCS. ಅಂಡ್ ಆಲ್ಸೋ ಶಾಸ್ತ್ರಿ ಸುಬ್ಬಲಕ್ಷ್ಮಿ ಗಂಡ. ನರಗಳು ವೀಕ್ನೆಸ್. ಸ್ವಲ್ಪ ಬಾಯಿ ಮುಚ್ಕೊಂಡು ಬನ್ರಿ. ಹಲೋ, ಈಗ ಸೀದಾ ಸೆಂಟ್ ಮೇರಿ ಸ್ಕೂಲ್ ಹತ್ರ ಬಾ. ಅಲ್ಲಿ ACP ಶರತ್ ಚಂದ್ರ ಅವ್ರ ಫ್ಯಾಮಿಲಿ ಇರ್ತಾರೆ. ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ. ಸರಿ. ಕ್ಷಮಿಸ್ಬಿಡಮ್ಮ, ಈ ಪರಿಸ್ಥಿತಿಗೆ ನಾನೇ ನಮ್ಮ ಕಾರಣ.
ಲೇ ಪುಟ್ಟ ನೀನಾದ್ರೆ ಹೇಳ ಕ್ಷಮಿಸ್ಬಿಟ್ಟೆ ಅಂತ ಹೇಳಮ್ಮ ಹೇಳಮ್ಮ ಆರೋ ದೀಪ ಆರ್ಬೇಕಾದ್ರೆ ಬೆಳಕು ಜಾಸ್ತಿ ಕೊಡುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಆ ಮಾತು ಎಷ್ಟು ನಿಜ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಎಷ್ಟು ಜನರ ಲೈಫ್ಗೆ ಲೈಫ್ ಕೊಡ್ತಿದ್ದೀರಿ. ದೇವ್ರ ದೊಡ್ಡ ಅನ್ಬಿಡಿ. ಡಾಕ್ಟ್ರೆ ನಿಮ್ಮನ್ನ ಎತ್ತು ಬಿಡ್ತೀನಿ. ಮೊದಲು ನಿಮ್ ಎಡಗೈ ನೆತ್ತಿ ನೋಡೋಣ. ಅದನ್ನೇ ಎತ್ತಕ್ ಆಗ್ತಿಲ್ಲ, ಇನ್ನೆಲ್ಲಿ ಸರ್ ನನ್ನ ಎತ್ತಿರ ನೀವು? ವೋಡಾಫೋನು, ಏರ್ಟೆಲ್, ಸ್ಪೈಸು, ಐಡಿಯಾ, ಜೆಟ್ ಏರ್ವೇಸ್, ಇಂಡಿಯನ್ ಏರ್ಲೈನ್ಸ್, ಡಾಕಾಮ್. ಇಷ್ಟ್ರಲ್ಲಿ ಅವನು ಯಾವ್ದಕ್ ಫೋನ್ ಮಾಡ್ತಾನೋ ಏನೋ. ನೋಡಿ ನಿಮ್ ಅಸ್ಟೆಂಟ್ಗಳಿಗೆ ನಿಮ್ ಮೇಲೆ ಅಫೆಕ್ಷನೇ ಇಲ್ಲ. ನೀವ್ ಹೆಂಗೆಲ್ಲ ಸಾಯ್ತೀರಾ ಅಂತ ಅಡ್ಡ ಉದ್ದ ನಿಂತ್ಕೊಂಡ್ ನೋಡ್ತಾ ಅವ್ರೆ. ನಿಲ್ಸು, ನನ್ ಕರ್ಕೊಂಡೋಗ್ರು. ಆಟೋ ನಿಲ್ಸು. ಶಾಸ್ತ್ರಿಗಳೇ, ಬಿಸ್ಲಲ್ಲಿ ನಿಂತ್ಕೊಂಡು ಏನಕ್ಕೆ ಅಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ? ಇಲ್ಲಿ ಬಂದು ಜ್ಯೂಸ್ ಇರ್ಕೊಡಿ. ಎಲ್ಲ ಹೋಗಿದೆ, ಉಯ್ಯಕ್ ಹೋಗಿದ್ದೆ. ಅಯ್ಯೋ ಚಪ್ಲಿ. ಕೊಡೋ, ನಿನ್ ಬರೀ ಕೈಯಿಂದ ಕೊಡೋ ಅದನ್ನ. ಹಲೋ ಹಲೋ ನನ್ಗ ಇಲ್ಲ ನಮ್ಮ ಮಿಸ್ಸಸ್. ಹೇಳ ಮೀನಾಕ್ಷಿ, ಮನೆಗ ಸರ್ ಆ ದೇವ್ರು ಇಂಜೆಕ್ಟ್ ಮಾಡಿ ಎಷ್ಟೊತ್ತಾಯ್ತು ನಿಮ್ಗೆ? 11 ಗಂಟೆ ಆಯ್ತು. ಇನ್ನೊಂದು ಅವರಲ್ಲಿ ಬಂದ್ಬಿಡ್ತೀನಿ ಕಡೆ. ಹಾಗಾದ್ರೆ 1 ಗಂಟೆ ನಮ್ ಪ್ರಾಬ್ಲಮ್ ಎಲ್ಲ ಫಿನಿಶಾ? ಇವ್ರು ರೈಟ್ ಹೇಳದ್ಮೇಲೆ ಪೀಡೆ ತುಳುಕ್ತು ಅನ್ಕೊಳ್ಳಿ. ನೀವು ಸತ್ರು ನಿಮ್ ಮಿಸ್ಸಸ್ ಹೀಗೆ ಹೇಳೋದು. ನೀವ್ ಸತ್ರು ನರ್ಸ್ಗಳು ಅದೇ ಅನ್ಕೊಳ್ಳೋದು. ಒಳ್ಳೆ ನಾಯಿ. ಓ, ಏರ್ಟೆಲ್. ಹಲೋ, ಯಾರು ಮಿಸ್ಸಸ್? ಇಲ್ಲ ಸರ್ ನಿಮ್ ದೇವ್ರು. ಮಾತಾಡಿ ಸರ್. ಇನ್ನೇನೇನ್ ಮಾಡಿ ಸಾಯ್ಬೇಕು ಬೇಗ ಹೇಳಪ್ಪ. ನಿನಗ್ ಟೆನ್ಷನ್ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನಿನಗ್ ಬೇಕಾಗಿರೋ ಆಂಟಿಡೋಸ್ ಡಾಲರ್ಸ್ ಕಾಲೋನಿ ಪಾರ್ಕಿಂಗ್ ಲಾಟ್ ಅಲ್ಲಿ ಇದೆ. ಡಾಲರ್ಸ್ ಕಾಲನಿ ಪಾರ್ಕಿಂಗ್ ಏರಿಯಾನ? ಗಾಡಿ ನಂಬರ್ K01 HG1254. ಹೋಗ್ಬೇಕು ಬನ್ರಪ್ಪ. ಇದೇನಣ್ಣ ಇದು? ಪಕ್ಕದಲ್ಲಿ ನನ್ಗೆ ಫೋನ್ ಮಾಡಿದಿರಾ? ಹಲೋ ಇಡಿಯಟ್ ಡಾಗ್. ನಾಯಿ ನನ್ನ ಮಗನೇ, ಶಾಸ್ತ್ರಿ, ಅತಿಥಿ ಶಾಸ್ತ್ರಿ. ಶಾಸ್ತ್ರಿ ಶಾಸ್ತ್ರಿ ಕಣ. ಶಾಸ್ತ್ರಿ? ಆಹಾ, ಹತ್ತು ಹತ್ರದಲ್ಲಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟವ್ ಸರ್. ಅವನ್ನ ವೀಕು ಅನ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಸ್ಟ್ರಾಂಗು. ಎಲ್ಲ ಇದೆಯಾ ನೀನು? ಹೇಳಿದ್ರೆ ಹುಡ್ಕೊಂಬರೋ ಅಷ್ಟು ಟೈಮ್ ಇದೆಯೇನೋ ಹಂದಿ ನನ್ನ ಮಗನೇ. ಇನ್ ಮುಂದೆ ನನ್ನ ಲೈಫ್ ಅಲ್ಲಿ ಹೊಸ ಗಾನ ಬಜಾನ. ಎಲ್ಲ ಇದೆಯಾ? ಜೋಪಾನ. ಇವನು ಇಲ್ಲಿ ನಂಬರ್ ಹುಡ್ಕೋಷ್ಟಲ್ಲಿ ಇಲ್ಲೇ ರೈಟು, ಇಲ್ಲೇ ದಪ್ಪನ್ನು. ಲೇ ಗುಲ್ಡೋ, ನಿನಗ್ ತಲೆಯಲ್ಲಿ ಬುದ್ಧಿ ಇಲ್ವೇನಾ? ಒಂದ್ಸಲ ಹಿಂದೆ ತಿರುಗ್ ನೋಡು. ಇಲ್ಲೇ ಇದೆ ಕಣ್ರ, ಬಂದಲ್ಲ. ನಾ ಬಂದಿದ್ದ ಗಾಡಿಯಲ್ಲ ಐತಂತೆ ಡಾಕ್ಟ್ರೆ. ಇಲ್ಲೇ ಇದೆಯಾ? ಬನ್ನಿ 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 ಬನ್ನಿ. ಅಲ್ಲಿ ಹುಡ್ಕೊ ಹೋಗ. ಡಾಕ್ಟ್ರೆ 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 ಸಿಕ್ತು ಡಾಕ್ಟ್ರೆ. ಈ ಬ್ಯಾಗಲ್ಲಿ ಇಟ್ಟವನ್ ಡಾಕ್ಟ್ರೆ. ತಗೊಳ್ಳಿ ಬೇಕ್ಬಿಡಿ ಡಾಕ್ಟ್ರೆ. ಆ ದೇವ್ರು ಇದನ್ನ ಇಲ್ಲೇ ಇಟ್ಟವನ. ನಂಗ್ ಗಾಡಿ ಎತ್ಬೇಕಾದ್ರೆ ಕಾಲು ಎಡೂತು. ಇದೇನೋ ಕುರುಕ್ ತಿಂಡಿ ಅಂದ್ಬಿಟ್ಟು ನಾನೇ ಸುಮ್ನೆ ಆಗ್ಬಿಟ್ಟೆ ಸರ್. ಇದಕ್ಕೋಗಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ರ? ಮೂಟೆಗೆ 1 ಕೋಟಿ ಅಂದ್ರು, 50 ಮೂಟೆಗೆ 50 ಕೋಟಿ ಆಯ್ತು. ನನ್ನ ಲೈಫ್ ಕೆರಿಯರ್ ನಲ್ಲಿ ಇಷ್ಟು ದೊಡ್ಡ ಕಾಸ್ಟ್ಲಿ ಇಂಜೆಕ್ಷನ್ ನಾನು ನೋಡ್ಲೇ ಇಲ್ಲ ಸರ್. ಇದೊಂದು ಗಿನ್ನಿಸ್ ದಾಖಲೆನೇ ಇರಬೇಕು. ಓಕೆ ಸರ್, ಓಕೆ ಸರ್. ನನ್ ಪ್ರಾಣಕ್ಕೇನು ಅಪಾಯ ಇಲ್ಲ ಡಾಕ್ಟ್ರೆ?